ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಶಾಸಕರು IPL ಟಿಕೆಟನ್ನು ಕೇಳಿದ್ದಾರೆ, ಪಡೆದುಕೊಂಡಿದ್ದಾರೆ. ನಾವೇನು ಕೇಳ್ತೇವೆ, ನೀವೇನು ಭಿಕ್ಷುಕರು ಏನು ಹೆಂಗೆ ಕೇಳಬೇಕಾಗ್ತದೆ. ಯಾಕಂದ್ರೆ ನೀವು ಜನರ ಸಮಸ್ಯೆಗೆ ಬಗ್ಗೆ ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಹೋಗಿದ್ದಾರೆ. 215 ಮಂದಿ ಈಗಾಗಲೇ IPL ಟಿಕೆಟ್ ತೆಗೆದುಕೊಂಡಿದ್ದಾರೆ ಅಂತ. ಕೇವಲ ಇಬ್ಬರು BJP ಶಾಸಕರು ನಾನು ಬೇಡ ಅಂತ ಹೇಳಿದ್ದಾರೆ. 3 ಜನ ನಿರಾಕರಣೆ ಮಾಡಿದ್ದಾರೆ. ಇನ್ನು ಸದಾನಂದ ಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ, DV ಸದಾನಂದ ಗೌಡರು, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಐತೋ ಇಲ್ಲ ಅಂತ ಕೇಳಿದ್ದಾರೆ ಅವರು. ಅದೇ ರೀತಿ ಸುರೇಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ ಏನಾಗತ್ತಿತ್ತು ಅಂತ. ಅಂದರೆ ನಿನ್ನೆ ನಂಬರ್ ಹೆಚ್ಚಿ ಆ ಸಭಾಧ್ಯಕ್ಷರ ಕೊಠಡಿಯಲ್ಲಿ ಕಾರ್ಯಕರ್ತರ ನಂಬರ್ ಹೆಚ್ಚಿ ಪಡೆದಿದ್ದಾರೆ. VIP ಸಂಸ್ಕೃತಿಯನ್ನು ನಾವು ಧಿಕ್ಕರಿಸಬೇಕು. ಎಲ್ಲ ಯೂಟ್ಯೂಬ್ ಚಾನಲ್ದವರು ಇದೇನು ಟಿಕೆಟ್ ತೊಗೊಂಡಲ್ಲ ಇನ್ನೊಮ್ಮೆ ತೆಗೆದುಕೊಳ್ಬಾರ್ದು. ಚೆನ್ನೈ ಮತ್ತು RCB ನಡುವೆ ಇವತ್ತಿದೆ 7ವರೆಗೆ. ಇವರು 7ವರೆಗೆ ಹೋಗಿ ಕೂಡ ಅವರು ದೇಶದ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ, ರಾಜ್ಯದ ಬಗ್ಗೆ ಸಮಸ್ಯೆ ಗೊತ್ತಿಲ್ಲ. ಆ ಕ್ಷೇತ್ರದಲ್ಲಿ ಎಷ್ಟೊಂದು ಸಮಸ್ಯೆಗಳು. ನೀವು ಕ್ರಿಕೆಟ್ ನೋಡ್ತೀರಿ, ನೋಡ್ರಲ್ಲ, ಅದು ನಿಮ್ಮ ದುಡ್ಡು ನೀವು ನೋಡ್ರಿ. ಅಥವಾ ಇವತ್ತಿನ ಪೇಮೆಂಟ್, ಒಂದು ದಿವಸ ಪೇಮೆಂಟ್ ಇದೆ, ಆ ಪೇಮೆಂಟ್ ಬಡವರಿಗೆ ದಾನ ಮಾಡಿರಿ, ಅಥವಾ ಸರ್ಕಾರಕ್ಕೆ ಒಪ್ಪಿಸ್ರಿ ಅದನ್ನು ದಾನ. ಅದು ಇಲ್ಲ. ಮುಖ್ಯಮಂತ್ರಿ ನಾವು ಕೇಳ್ತೇವೆ, ಉಪಮುಖ್ಯಮಂತ್ರಿ ಕೇಳ್ತೇವೆ, ನಿಮಗೆ ಏನಾದರೂ ವಿವೇಚನೆ ಏನಾದರೂ ಇರಬೇಕಾಗಿತ್ತು. ಯಾಕೆ ನೀವು ಕೂಡ ಕೊಡಬೇಕಂತ ನೀವು ನಿರ್ಧಾರ ಮಾಡ್ತೀರಿ. ಅಲ್ಲಿ ಚರ್ಚೆ ಆಗ್ತೈತೆ ಇದ್ರ ಬಗ್ಗೆ, ಸಾರ್ವಜನಿಕರವಾಗಿ ಅಲ್ಲೋಲು ಕಲ್ಲೋಲು ಉಂಟಾಗ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮನ್ನು ಇಷ್ಟು ಬೈತಾ ಇದ್ದಾರೆ. ನಿಮ್ಮನ್ನು ಆರಿಸಿ ಕಳಿಸಿದ್ದು ಕ್ರಿಕೆಟ್ ನೋಡಲಿಕ್ಕಲ್ಲ, ಸಮಾಜ ಸೇವೆ ಮಾಡಿರಿ, ಊರಾಗಿನ ಸಮಸ್ಯೆ ಬಗೆಹರಿಸಿ. ನೀರಿನ ಸಮಸ್ಯೆ ಇದೆ, ಅನೇಕ ಸಮಸ್ಯೆಗಳಿವೆ, 1 2. ರೈತರ ಸಮಸ್ಯೆಗಳು ಎಷ್ಟಿವೆ, ಕಾರ್ಮಿಕರ ಸಮಸ್ಯೆಗಳು ಎಷ್ಟಿವೆ, KSRT ಸಮಸ್ಯೆಗಳು ಎಷ್ಟಿವೆ. ಒಟ್ಟೆ ಗ್ಯಾರಂಟಿ ಕೊಟ್ಟು ಕೂತ್ಬಿಟ್ರಿ. ಅದು ನಿಮ್ಮ ಮನೆಯಿಂದ ಕೊಟ್ಟಿಲ್ಲ ದುಡ್ಡು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದರ IPL ಏನು ಟಿಕೆಟ್ ತೆಗೆದು ಇದು ಯೋಗ್ಯವಾದಂಥ ನಿರ್ಣಯನಲ್ಲ. CM ಮತ್ತು DCM ಕರೆದು ಬುದ್ಧಿವಾದ ಹೇಳಬೇಕಾಗಿತ್ತು. ನಾವು ಖಾದರ್ ಅವ್ರಿಗೆ ಕೇಳ್ತೇವೆ, ಅಥವಾ ವಿಧಾನ ಪರಿಷತ್ ಸಭಾಧ್ಯಕ್ಷರಿಗೆ ಕೇಳ್ತೇವೆ, ಹೊರಟ್ಟಿಯವ್ರಿಗೆ, ನೀವು ಅನುಮತಿ ಕೊಡಬಾರಾಗಿತ್ತು. ಬ್ಯಾಡಂದ್ರೆ ಹೋಗ್ರಿ, ಬಿಟ್ಟವ್ರು ಬಿಡ್ರಿ ಅಂತಂದ್ರೆ ಏನದು ಅರ್ಥ? ಹಂಗಂದ್ರೆ ಅವಾಗ ಹೇಳ್ಬೇಕಾಯ್ತಲ್ಲ, ನೀವು ಡಬಲ್ ಪೇಮೆಂಟ್ ತೊಗೊಂಡ್ರಲ್ಲ, ಶಾಸಕ ಅನುದಾನ ಹೆಚ್ಚು ಮಾಡಿರಲ್ಲ, ಅವಾಗ ಹೇಳ್ಬೇಕಾಗಿ ಸಭಾಧ್ಯಕ್ಷರು, ಯಾರು ಡಬಲ್ ಅನುದಾನ ತೊಗೋರಿ, ಯಾರಾದ್ರೂ ಬಿಟ್ಟರೆ ಬಿಡ್ರಿ ಅಂದೇ ಇಲ್ಲ. ಯಾಕೆ ಎಲ್ಲರೂ ಸಾಮೂಹಿಕ ಭೋಜನ ಮಾಡಿದರೆ ಇಲ್ಲಿ 3 ಟಿಕೆಟ್ ಪಡೆಯೋದು ಯಾವುದು ಅಗತ್ಯ ಇತ್ತು? ಅದರಲ್ಲಿ 2 ಮತ್ತು ಬ್ಲ್ಯಾಕ್ ಮಾಡಿರಿ ಅಂದ್ರೆ, ಬ್ಲ್ಯಾಕ್ ಒಂದಿಂದ ಟಿಕೆಟ್ ಮಾಡಿರಿ ಅಂದ್ರೆ ಹೇಳಕ್ಕೆ ಬರೋಂಗಿಲ್ಲ. ಒಳ್ಳೆ ನಿಮ್ಮ ಕಾರ್ಯಕರ್ತರು ಕೊಟ್ಟರೆ ನೋಡಲಿ ಅಂತೇಳಿ ಅವರು ಬ್ಲ್ಯಾಕ್ ಮಾಡಿದ್ರಂದ್ರೆ ಅದು ಆಗೋ ಸಾಧ್ಯತೆ ಭಾಳ ಹೆಚ್ಚಿದೆ. ನಾಳೆ ಬರ್ತೈತೆ ಅದು, ಯಾರ್ಯಾರು ಬ್ಲ್ಯಾಕ್ ಮಾಡಿರೋ, ಎಷ್ಟು ಹಜಾರ್ ಇದ್ದಾರೆ ಅಂತ ಎಲ್ಲ ಬರ್ತೈತೆ ಅದು. ಅಂದರೆ ನೀವು ಶಾಸಕರು ಜವಾಬ್ದಾರಿಯನ್ನು ಮರ್ತಿದ್ದೀರಿ. ಮತದಾರ ಇದನ್ನು ಕೇಳಬೇಕು. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರ ಕೈ ಸೋಷಿಯಲ್ ಮೀಡಿಯಾ ಇದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ. ಅವ್ರನ್ನ ತರಾಟೆ ತೆಗೆದುಕೊಡ್ರಿ. ನಿಮ್ಮನ್ನು 5 ವರ್ಷಕ್ಕೆ ಕಳಿಸಿದ್ದು ಅಭಿವೃದ್ಧಿ ಮಾಡಲಿಕ್ಕಾಗಿ. ಇಲ್ಲೆಲ್ಲ ಸ್ವಾರ್ಥಪರನ ಇದ್ದಾರೆ. ಮತ್ತು ಕ್ರಿಕೆಟ್ ನೋಡೋದ್ರಿಂದ ಏನು ಸಾಧನೆ ಮಾಡಿದಾಯಿತು? ರಾಜ್ಯದ ಅಭಿವೃದ್ಧಿ ಆಯಿತಾ? ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ, ಎಲ್ಲೋ ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ, ಹೈನುಗಾರಿಕೆ ಅಂತ ಯಾವುದೋ ಒಂದು ಹೈನುಗಾರಿಕೆ ದೇಶಕ್ಕೆ ಹೋಗ್ತಾರೆ. ಯಾಕೆ ಇಲ್ಲೇ ಐತಲ್ಲ, ಭಾರತ ದೇಶ ಹೈನುಗಾರಿಕೆ ದೇಶ ಐತಲ್ಲ, ಇಲ್ಲೇ ಯಾಕೆ ನೀವು ಹೋಗೋದಿಲ್ಲ? ಇಲ್ಲೇ ಯಾಕೆ ನೋಡೋದಿಲ್ಲ? ನೀವು ವಿದೇಶಕ್ಕೆ ಚೈನಿ ಮಾಡಬೇಕು, ವಿದೇಶಿ ಪ್ರವಾಸ ಹೆಸರ ಮೇಲೆ. ಎಲ್ಲ ರಾಜಕೀಯ ನಾಯಕರು ಇದನ್ನು ಮಾಡ್ತಾಯಿದ್ದಾರೆ. ಈ ಪ್ರಥಮವಾಗಿ ಇಂಥ ಕೆಟ್ಟ ಸನ್ನಿವೇಶ, ಅದು ಕಾಂಗ್ರೆಸ್ ಆಡಳಿತದಲ್ಲಿ ಇಂಥದ್ದೆಲ್ಲ ನಡಿಬಾರ್ದು. 3 ಟಿಕೆಟ್ ಫ್ರೀ ಅಂತಂದರೆ ಏನು? ಅವರು ನಡೆಸಬೇಕಾಗ್ತದೆ. ಏನೋ ಪ್ರಶ್ನೆ ಐತಿರಂತ, ಶಾಸಕರಿಗೆ ನೀವು ಅಗೌರವ ತೋರಿಸತ್ತೀರಂತ. ಹಾಗಾದ್ರೆ ನೀವು ಟಿಕೆಟ್ ಕೊಂಡು ತಗೊಂಡು ಫಸ್ಟ್ ಕ್ಲಾಸಾಗಿ ಕೊಡ್ಬೋದಿತ್ತು. ಅದು ಇಲ್ಲ ಅಂದ್ರೆ ಇಲ್ಲಿ ಪಕೊಡ್ಬೇಕು, ಪ್ರವಾಸ ಪಕೊಡ್ಬೇಕು, ಪ್ರವಾಸ ಭತ್ಯೆ ಪಕೊಡ್ಬೇಕು, ವೈದ್ಯಕೀಯ ಸೌಲಭ್ಯ ನೀವು ಎಷ್ಟು ಹಚ್ತಾರೆ ಹೆಸರಿಗೆ. ಒಂದು ಲಿಮಿಟ್ ಇತ್ತು, 3 ಲಕ್ಷದಿಂದ 5 ಲಕ್ಷ ತನಕ ಏನೋ ಐತೆ. ಈಗ 15 ಲಕ್ಷ ತನಕ ಮಾಡಿದಾರಂತ. ಯಾರೋ ಒಬ್ಬ MLA ಏನಾದರೂ ಹಾಜರಿಲ್ಲ. ಅಲ್ಲಿ ಕೂಡ ಮೆಡಿಕಲ್ದಲ್ಲಿ ಕೂಡ ನಿಮ್ಮ ಪ್ರೈವೇಟ್ ಹಾಸ್ಪಿಟಲ್ದಲ್ಲಿ ಕುಳಿತು ಅಲ್ಲಿ ಬಿಲ್ ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ. ಆ ಬಿಲ್ಲದಲ್ಲಿ ಮತ್ತೆ ಹೊಡಿತೀರಿ ನೀವು. 15 ಲಕ್ಷ ಆಗಿತ್ತು ಬಿಲ್ ಅಂತ ಕಳಿಸಿ ಅಂತೇಳಿ 5 ಲಕ್ಷ ನಿಮ್ಮ ಟ್ರೀಟ್ಮೆಂಟ್ ತೊಗೊಂಡು 10 ಲಕ್ಷ ಮತ್ತು ಹೊಳ್ಳಿ ನಿಮ್ಗೆ ಕೊಡ್ಬೇಕು. ಅಂಥ ವ್ಯವಸ್ಥೆನೂ ಮಾಡತ್ತಾರ ಕೆಲವೊಂದು ಶಾಸಕರು. ಏನು ಯಾರು ತಕರಾರಿಲ್ಲ, ಯಾರು ಪ್ರಶ್ನೆ ಇಲ್ಲ. ಮಾಧ್ಯಮದವ್ರನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. TV ಅವರು ಸಾಕ್ಷಿ ಕೇಳ್ತಾರೆ, ದಿನಪತ್ರಿಕೆ ಅವ್ರು ಏನೂ ಇಲ್ಲೇ ಇಲ್ಲ. ಹೀಗಾಗಿ ಸೋಷಿಯಲ್ ಮೀಡಿಯಾಗೆ ಜಾಗೃತಿ ಇದನ್ನು ಮುಗಿಸಾಕೊಂಡಿದ್ದಾರೆ ಅವರು ಎಲ್ಲರೂ ಕೂಡ. ಇವತ್ತಿನ ಮುಖ್ಯ ವಿಷಯ ಅಂತಂದರೆ, ನೀವು
ಸುರೇಶ್ ಕುಮಾರ್ ಬಿ ಜೆ ಪಿ ಶಾಸಕ ಸುರೇಶ್ ಕುಮಾರು, ನಂತರ ರವಿ ಸುಬ್ರಹ್ಮಣ್ಯಂ ಇವರು ಬೇಡ ಅಂತ ಅಂದಿದ್ದಾರೆ. ನೀವು ಬೇಡ ಅಂತ ಅನ್ಬೇಕಾಗಿತ್ತು, ಇವರು ಮಾದರಿಯನ್ನು ಅನುಸರಿಸ್ಬೇಕಾಗಿತ್ತು. ಈ ಇಬ್ಬರು ಶಾಸಕರು ನಾವು ಸೆಲ್ಯೂಟ್ ಹೊಡಿತೇವೆ. ಯಾಕಂದರೆ ಇಂಥ ಶಾಸಕರು ಬೇಕು ನಮಗೆ. ಅಲ್ಲಿ ಲೋಕಸಭೆಯಲ್ಲಿ ಚಡ್ಡಾ ಅಂತಿದ್ದಾರೆ, ಅವರು ಶಾಸಕ ಆಮ್ ಆದ್ಮಿ ಪಾರ್ಟಿದ್ದು, ಅವ್ರು ಎಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇವ್ರಿಗೇನೂ ಅರಿವೇ ಇಲ್ಲ. ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತವರು ಅವರು 75 ಮಂದಿ ಅವರು ಟಿಕೆಟ್ ಕೇಳಿದ್ದಾರೆ. ಇವರು ಕೂಡ ಟಿಕೆಟ್ ಕೇಳಿದ್ದಾರೆ. ಪುಕ್ಕಟ್ಟು ಟಿಕೆಟ್ ಬೇಕು, ಎಲ್ಲ ಪುಕ್ಕಟ್ಟು ಬೇಕು ಇವರಿಗೆ. ಹಂಗಂದ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ನೀವು? ಇಲ್ಲಿ ಕ್ರಿಕೆಟ್ ನೋಡೋದ್ರಿಂದ ಯಾರಿಗೆ ಲಾಭ ಅಂತ ಮೊದಲು ಹೇಳ್ರಿ. ಯಾರಿಗೆ ಲಾಭ? ರಾಜ್ಯಕ್ಕೆ ಲಾಭ ಆಯಿತು, ಅಥವಾ ನಿಮಗೆ ಲಾಭ ಆಯಿತು, ಅಥವಾ ನಿಮ್ಮ ಮಂತ್ರಿಗೆ ಲಾಭ ಆಯಿತು, ಏನಾದರೂ ಬೇಕಲ್ಲ? ಇಲ್ಲ. ಇದನ್ನು ನಾವು ಖಂಡಿಸ್ತೇವೆ. ಎಲ್ಲ ಪತ್ರಕರ್ತರು ಕೂಡ ಇದನ್ನು ಖಂಡಿಸಬೇಕು. ಈಗೇನೋ ಟಿಕೆಟ್ ತೆಗೆದುಕೊಂಡಿದ್ದಾರೆ, ಇದು ಸಾಮಾಜಿಕ ಜಾಲತಾಣಕ್ಕೆ ವೈರಲ್ ಆಯ್ತು ಅಂದರೆ ಅವ್ರಿಗೆ ನಾಚಿಕೆ ಆಗೇ ಆಗ್ತೈತೆ. ಅದು ಅವರ ಮುಂದಿನ ಸಲವೇ ನಮಗೆ ಟಿಕೆಟ್ ಬೇಡಪ್ಪ ಅಂತಲೇ ಹೇಳ್ಬೇಕಲ್ಲಿ. ವಿಧಾನಸಭೆಯಲ್ಲಿ ಹೇಳಬೇಕು ಅಂತ ವಿಧಾನ ಪರಿಷತ್ ಹೇಳಬೇಕು. ಸಭಾಧ್ಯಕ್ಷರು ಕೂಡ ಒಂದು ರೂಲಿಂಗ್ ಅಥವಾ ತಮಗೇನು ಅಧಿಕಾರ ವ್ಯಾಪ್ತಿ ಇದೆ ಅದನ್ನು ಉಪಯೋಗ ಮಾಡಬೇಕು. ಮುಖ್ಯಮಂತ್ರಿಗಳು ಎಡವಿದ್ದಾರೆ, ಇಲ್ಲಿ ಉಪಮುಖ್ಯಮಂತ್ರಿ ಕೂಡ ಎಡವಿದ್ದಾರೆ. ಇಲ್ಲಿ ತಪ್ಪು ಮಾಡಿದ್ದು ಶಾಸಕರು ಕೂಡ ಹೌದು, ಮತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಭಾಧ್ಯಕ್ಷರು ಇಬ್ಬರು ಕೂಡ ತಪ್ಪನ್ನು ಮಾಡಿದ್ದಾರೆ. ಅದರ ಸಾಮಾಜಿಕವಾಗಿ ನೋಡಿದಾಗ, ಅಂದರೆ ಸಮಾಜದಲ್ಲಿ ನೋಡಿದಾಗ ಇವರು ಯಾಕೆ ಟಿಕೆಟನ್ನು ಬಯಸ್ತಾ ಅಂತ ದೊಡ್ಡ ವಿರೋಧ ಇದೆ. ನಮ್ಮದು ಕೂಡ ವಿರೋಧ ಇದೆ. ನಾಳೆ ಮತ್ತು ತಮ್ಮನ್ನು ಬಿಡಾಕ್ತೇವೆ. ಅಲ್ಲಿವರೆಗೆ ಎಲ್ಲರೂ ಶುಭಾಗಲಿ. ನಮಸ್ಕಾರ.